ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರೊಂದಿಗಿನ ಕೆಲಸಗಾರರಾಗುವಂತೆ ಮಕ್ಕಳಿಗೆ ಕಲಿಸಿಕೊಡಿರಿ. ಈ ದಿನದ ದೇವರ ವಾಕ್ಯ, ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು. ಹೋಶೇಯ 14ನೇ ಅಧ್ಯಾಯ 9ನೇ ವಚನ. ಒಬ್ಬ ನಿಜವಾದ ಕ್ರೈಸ್ತನಾದವನ ಜೀವನದಲ್ಲಿ ಲೌಕಿಕ ವಸ್ತುಗಳು, ಅಹಂಕಾರ, ದುಂದುಗಾರಿಕೆ ಮತ್ತು ಸ್ವಾರ್ಥಭೋಗ ಎಂಬ ವಿಗ್ರಹಗಳಿಗೆ ಯಾವುದೇ ಸ್ಥಾನವಿರುವುದಿಲ್ಲ. ಸ್ವಾರ್ಥ ಉದ್ದೇಶಗಳಿಗಾಗಿ ಬಳಸಬೇಕೆಂದು ದೇವರು ಕಣ್ಣನ್ನು ರೂಪಿಸಲಿಲ್ಲ. ದೇವರು ನಮ್ಮ ಸಂತೋಷಕ್ಕಾಗಿ ಉಂಟು ಮಾಡಿರುವ ಎಲ್ಲ ಆತನ ಕೆಲಸಗಳಲ್ಲಿ ರಕ್ಷಕನನ್ನು ನೋಡಿ ಮೆಚ್ಚಿಕೊಳ್ಳುವಂತೆ ಆತನು ನಮಗೆ ದೃಷ್ಟಿಯ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ಶಾಲೆಗಳಲ್ಲಿನ ಒಂದು ಶಾಲೆಗೆ ಹಾಜರಾಗಲು ಮಕ್ಕಳು ತಯಾರಿ ನಡೆಸುತ್ತಿರುವಾಗ ಅವರ ಶಾಲಾ ಜೀವನದಲ್ಲಿ ಭೂಮಂಡಲದ ಬಿದ್ದುಹೋಗದ ಜೀವಿಗಳೊಂದಿಗೆ ಸಹವಾಸ ಮಾಡುವಂತಹ ಸೂಕ್ತವಾದ ಗುಣಸ್ವಭಾವವನ್ನು ರೂಪಿಸಿಕೊಳ್ಳಲು ಶ್ರಮಿಸಬೇಕು ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುವಂತೆ ಬುದ್ಧಿವಂತ ಪೋಷಕರು ಮಕ್ಕಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಕ್ರಿಸ್ತನು ಅವರಿಗೆ ಕೊಡುವ ಜಯಿಸುವ ಬಲದಿಂದ ಮಾತ್ರ ಅವರು ಅದನ್ನು ಸಾಧಿಸಬಹುದು. ಆತನ ಕೃಪೆಯಿಲ್ಲದೆ ಯಾರೂ ಕ್ರಿಸ್ತನಂತಹ ಗುಣಸ್ವಭಾವವನ್ನು ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಂದೆ ತಾಯಂದಿರೇ, ಮಕ್ಕಳು ಸಭೆಯಲ್ಲಿ ನಿಮ್ಮ ಜೊತೆ ಕೆಲಸದವರಾಗಲು ಕಲಿಸಿಕೊಡಿರಿ. ದೇವರೊಂದಿಗಿನ ಕೆಲಸಗಾರರಾಗಲು ಅವರು ಸಂತೋಷಪಡುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡಿರಿ. ಅವರ ವಯಸ್ಸು ಹೆಚ್ಚಾದಂತೆ ಅವರ ಮೇಲೆ ಪ್ರಭಾವ ಬೀರುವ ಆಲೋಚನೆಗಳು ಸೇವೆಯ ಅವಕಾಶಗಳನ್ನು ವಿಸ್ತರಿಸುತ್ತದೆ ಮತ್ತು ಅವರ ಬಲ ಮತ್ತು ಸಾಮರ್ಥ್ಯವು ಪ್ರಮಾಣಕ್ಕನುಗುಣವಾಗಿ ಹೆಚ್ಚಾಗುತ್ತದೆ. ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವವರು ದೇವರನ್ನರಿಯದ ಇತರರಿಗೆ ಆಶೀರ್ವಾದದ ಮಾರ್ಗಗಳಾಗುತ್ತಾರೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲಿ. ದೇವರೊಂದಿಗೆ ಜಯ ಹೊಂದುವವರಾಗುವ ಬಲವನ್ನು ಹೇಗೆ ಹೊಂದುವುದು ಎಂಬುದನ್ನು ಅವರಿಗೆ ಕಲಿಸಿಕೊಡಿರಿ. ಈ ಕೆಲಸವನ್ನು ಪ್ರತಿಯೊಬ್ಬ ಪೋಷಕನು ಶ್ರದ್ಧೆಯಿಂದ ಮಾಡಿದರೆ ನಾವು ಎಲ್ಲೆಡೆಯೂ ಪರಿಶುದ್ಧವಾದ ಕೆಲಸಗಾರರನ್ನು ನೋಡಬಹುದಿತ್ತು. ಸಭೆಯ ಸದಸ್ಯರು, ಯುವಕರು ಮತ್ತು ಹಿರಿಯರು ಈ ಕೊನೆಯ ಸಂದೇಶವನ್ನು ಲೋಕಕ್ಕೆ ಪ್ರಕಟಿಸುವಂತೆ ಹೊರಡಲು ಶಿಕ್ಷಣವನ್ನು ಕೊಡಬೇಕು. ಅವರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಹೊರಟರೆ ದೇವದೂತರು ಅವರೊಂದಿಗೆ ಹೋಗುತ್ತಾರೆ. ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು, ಹಾಡಿನಲ್ಲಿ ಧ್ವನಿಯನ್ನು ಹೇಗೆ ಬಳಸಬೇಕು, ಈ ಕೊನೆಯ ಕಾಲದಲ್ಲಿ ಸುವಾರ್ತಾ ಸಂದೇಶವನ್ನು ಹೇಗೆ ಸಾರಬೇಕು ಎಂಬುದನ್ನು ಅವರಿಗೆ ದೂತರು ಕಲಿಸಿಕೊಡುತ್ತಾರೆ. ಸತ್ಯವೇದದ ವಚನಗಳ ವಾಚನವನ್ನು ನಡೆಸುವ ಕಲ್ಪನೆಯು ಪರಲೋಕದಲ್ಲಿ ಹುಟ್ಟಿದ ವಿಷಯವಾಗಿದ್ದು, ಅದು ಒಂದು ಪ್ರಮುಖವಾದ ಕೆಲಸ ಮಾಡಲು ನೂರಾರು ಸ್ತ್ರೀಯರು ಮತ್ತು ಯುವಕರನ್ನು ಪ್ರತಿಯೊಂದು ಮನೆಯ ಬಾಗಿಲಿಗೆ ಹೋಗಿ ಸತ್ಯವನ್ನು ಪ್ರಕಟಿಸುವ ಕೆಲಸವು ಎಷ್ಟು ಪ್ರಮುಖವಾದದ್ದು, ಇಲ್ಲದಿದ್ದರೆ ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಅದು ಮಾರ್ಗವನ್ನು ಮಾಡಿಕೊಡುತ್ತದೆ, ಅವರನ್ನು ಕಾರ್ಯಕ್ಷೇತ್ರಕ್ಕೆ ಇಳಿಸುತ್ತದೆ. ಸತ್ಯವೇದವು ಬಂಧಮುಕ್ತವಾಗಿದ್ದು, ಅದನ್ನು ಪ್ರತಿ ಮನೆಯ ಬಾಗಿಲಿಗೆ ಮತ್ತು ಅದರ ಸತ್ಯಗಳನ್ನು ಪ್ರತಿ ಮನುಷ್ಯನ ಆತ್ಮಸಾಕ್ಷಿಗೂ ಪ್ರಕಟಪಡಿಸಬೇಕು ಎಂದು ತೆಗೆದುಕೊಂಡು ಹೋಗಬಹುದು. ಶ್ರೇಷ್ಠರಾದ ಬೆರೋಯ ಊರಿನವರ ಹಾಗೆ ಅನೇಕರು ತಮ್ಮಷ್ಟಕ್ಕೆ ತಾವೇ ಸತ್ಯವೇದವನ್ನು ಅನುದಿನವೂ ಅಧ್ಯಯನ ಮಾಡುವವರು ಈ ಲೋಕದಲ್ಲಿ ಇದ್ದಾರೆ. ಸತ್ಯವು ಪ್ರಕಟವಾದಾಗ ಸತ್ಯವೇದದಲ್ಲಿ ಹೀಗೆ ಹೇಳಲಾಗಿದೆಯೋ ಎಂದು ಹುಡುಕಿ ಕಂಡುಕೊಳ್ಳುತ್ತಾರೆ. ಸತ್ಯವೇದವನ್ನು ಓದುವುದು ಮಾತ್ರವಲ್ಲ, ಶಾಸ್ತ್ರಗಳನ್ನು ಪರಿಶೀಲಿಸಿರಿ ಎಂದು ಲೋಕರಕ್ಷಕನಾದ ಯೇಸುವು ಮನುಷ್ಯರಿಗೆ ಹೇಳುತ್ತಿದ್ದಾನೆ. ಇದು ಶ್ರೇಷ್ಠವಾದ ಮತ್ತು ಪ್ರಾಮುಖ್ಯವಾದ ಕೆಲಸವಾಗಿದ್ದು, ಇದನ್ನು ನಮಗೆ ಒಪ್ಪಿಸಲಾಗಿದೆ. ಇದನ್ನು ಮಾಡುವುದರಿಂದ ನಮಗೆ ಹೆಚ್ಚಿನ ಉಪಯೋಗವಿದೆ, ಯಾಕೆಂದರೆ ದೇವರಾಜ್ಞೆಗಳಿಗೆ ವಿಧೇಯರಾಗುವುದರ ಫಲಿತಾಂಶವು ಶ್ರೇಷ್ಠವಾದ ಪ್ರತಿಫಲಗಳಿಲ್ಲದೆ ಇರುವುದಿಲ್ಲ.
ಆತನ ವಾಕ್ಯದಲ್ಲಿ ಪ್ರಕಟಪಡಿಸಲಾದ ಬೆಳಕನ್ನು ಪಾಲಿಸುವಾಗ ಆತನು ತನ್ನ ಅನುಗ್ರಹದ ವಿಶೇಷ ಉಡುಗೊರೆಗಳೊಂದಿಗೆ ನಮಗೆ ಕಿರೀಟವನ್ನು ತೊಡಿಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.